ಕನ್ನಡಿಗರ ಸ್ವರ್ಗ ನೋಡಿ, ನಂದಿ ಬೆಟ್ಟದ ಒಂದು ಸೌಂದರ್ಯ. ನಂದಿ ಬೆಟ್ಟ ಅಂತ ಯಾಕೆ ಹೆಸರು ಬಂತು? ಇತಿಹಾಸನ ಕೆದಕ್ತಾ ಹೋಗೋಕೆ ಸಮಯ ಇಲ್ಲ ಈಗ. ಯಾಕಪ್ಪ ಅಂತಂದರೆ ಇಂಥ ಸೌಂದರ್ಯ, ಅದ್ಭುತವಾದಂಥ ಸೌಂದರ್ಯವನ್ನು ನೋಡೋದ್ರಲ್ಲೇ ನಮ್ಗೆ ಎರಡು ಕಣ್ಣು ಸಾಲದು. ಟಿಪ್ಪು ಸುಲ್ತಾನ್ ರವರು ಬೇಸಿಗೆ ಕಾಲದಲ್ಲಿ ನಂದಿ ಬೆಟ್ಟದಲ್ಲಿರುವಂತಹ ಈ ಒಂದು ಗೆಸ್ಟ್ ಹೌಸಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇದ್ರು. ಸನ್ಸೆಟ್ ಪಾಯಿಂಟು, ಎಲ್ಲರೂ ಕೂಡ ಸೂರ್ಯ ಯಾವಾಗ ಉದಯಿಸ್ತಾನೆ ಅಂತ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ತುತ್ತ ತುದಿಯಲ್ಲಿರುವಂತಹ ಯೋಗ ನಂದೀಶ್ವರ ಸ್ವಾಮಿಯ ದೇವಸ್ಥಾನ. ಸೌಂದರ್ಯನ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ, ಆದರೆ ಉಳಿಸ್ಕೊಂಡು ಹೋಗೋ ಒಂದು ಶಕ್ತಿ ನಮಗಿದೆ. ಆ ಉಳಿಸೋವಂಥ ಪ್ರಯತ್ನ ಪಡೋಣ. ಕರುನಾಡ ಜನತೆಗೆ ಊಟಿ ಅಂತಲೇ ಕರೆಸ್ಕೊಳ್ಳೋ ಅಂತಹ ನಂದಿ ಬೆಟ್ಟದ ಒಂದು ಮುಖ್ಯ ಭಾಗದಲ್ಲಿ ನಾವು ಇರುವಂಥದ್ದು. ಈಗ ಸಮಯ 5 ಗಂಟೆ ಆಗಿದೆ. ಹಾಗಾದರೆ ಬೆಳ್ಳಂಬೆಳಗ್ಗೆ ಈ ನಂದಿ ಬೆಟ್ಟದ ಪ್ರಕೃತಿಯ ಸೌಂದರ್ಯ ಹೇಗಿರುತ್ತೋ ಅನ್ನೋದು ನಿಮಗೆ ತೋರಿಸೋವಂಥ ಒಂದು ಸಣ್ಣ ಪ್ರಯತ್ನ. ಹಾಗಾದರೆ ಬನ್ನಿ, ನಂದಿ ಬೆಟ್ಟ ಇನ್ನೊಂದು 8 ಕಿಲೋಮೀಟರ್ ಇದೆ. ನಮಗೆ ಆ ಒಂದು ಸೌಂದರ್ಯ ಹೇಗಿರುತ್ತೆ, ಬೆಳ್ಳಂಬೆಳಗ್ಗಿನ ಸೌಂದರ್ಯವನ್ನು ನಿಮಗೆ ತೋರಿಸೋವಂಥ ಪ್ರಯತ್ನ. ಈಗ ಸಮಯ ಸರಿಯಾಗಿ 5:30ಕ್ಕೆ ಈ ಒಂದು ನಂದಿ ಬೆಟ್ಟಕ್ಕೆ ಮೇಲೆ ಹತ್ತುವಂತಹ ಗೇಟ್ ಓಪನ್ ಮಾಡ್ತಾರೆ ಪೊಲೀಸ್ನವರು. ಈಗೆಲ್ಲ ನೋಡ್ಬೋದು, ಪ್ರವಾಸಿಗರು ಮೇಲೆ ಹೋಗ್ತಿರೋ ಅಂಥದ್ದು. ಈಗ 5:30 ಸರಿಯಾದ ಸಮಯ. ಹಾಗಾದರೆ ಬನ್ನಿ, ಮೇಲೆ ಬೆಟ್ಟ ಹತ್ತಿಬಿಟ್ಟು ಆ ಒಂದು ಪ್ರಕೃತಿಯ ಸೌಂದರ್ಯವನ್ನು ನಿಮಗೆ ತೋರಿಸೋವಂಥ ಪ್ರಯತ್ನ. ನಂದಿ ಬೆಟ್ಟವನ್ನು ಪೂರ್ತಿಯಾಗಿ ಹತ್ತಿ ಇಲ್ಲಿ ಪಾರ್ಕಿಂಗ್ ಏರಿಯಾಗೆ ನಾವು ಬಂದಿರೋವಂಥದ್ದು. ಸಾಕಷ್ಟು ಕಾರುಗಳು ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಈಗ 5 ಗಂಟೆ 50 ನಿಮಿಷ, ಅಂದರೆ 6 ಗಂಟೆ ಮುಂಜಾನೆಯ ಸಮಯದಲ್ಲಿ ನಾವು ಇಲ್ಲಿದ್ದೀವಿ, ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ. ಹಾಗಾದರೆ ನಂದಿ ಬೆಟ್ಟದ ಮೇಲೆ ಹೋಗೋವಂಥ ಒಂದು ಕೆಲಸ. ಬನ್ನಿ ಹಾಗಾದರೆ ಆ ವಿಜಲ್ಸ್ನ ತಪ್ಪದೆ ನೋಡೋಣ. ತಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿ ಬರಬೇಕು. ಇಲ್ಲಿ ನೋಡಿ, ವಾಹನ ಶುಲ್ಕ ಮತ್ತು ಪ್ರವೇಶ ಶುಲ್ಕ ಎರಡೂ ಕೂಡ ಇಲ್ಲಿ ಕೌಂಟ್ರಲ್ಲಿ ತಗೋಬೇಕು. ಹಾಗಾದರೆ ಬನ್ನಿ. ನೋಡಿ, ಪ್ರವೇಶ ಶುಲ್ಕ ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ತಗೊಂಡಿದ್ದೀವಿ. ಈ ಸೌಂದರ್ಯನ ಅನುಭವಿಸಕ್ಕೆ ಮೇಲೆ ಹೋಗ್ತಾ ಇದ್ದೀವಿ. ಬನ್ನಿ. ನಂದಿ ಬೆಟ್ಟದ 2ನೇ ಮುಖ್ಯ ದ್ವಾರ ಇದು. ಪಾರ್ಕಿಂಗ್ ಆದಮೇಲೆ ಇದು 2ನೇ ಮುಖ್ಯ ದ್ವಾರ. ಟಿಕೆಟ್ನ ಚೆಕ್ ಮಾಡಿ ಒಬ್ಬೊಬ್ಬರಿಗೆ ಒಳಗಡೆ ಕಳಿಸ್ತಾರೆ. ಪಾರ್ಕಿಂಗ್ ಮಾಡಿದ್ದಾದಮೇಲೆ ಇದು 2ನೇ ದ್ವಾರದಲ್ಲಿ ನಾವು ಪ್ರವೇಶವನ್ನು ಪಡ್ಕೊತಾ ಇದ್ದೀವಿ. ಬನ್ನಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ, ನಂದಿ ಬೆಟ್ಟವನ್ನು ಹತ್ತುತ್ತಾ ಇದ್ದೀವಿ. ಪ್ರಕೃತಿಯ ಸೌಂದರ್ಯ, ಕರ್ನಾಟಕ ರಾಜ್ಯದ ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ವರ್ಗ ಅಂತಲೇ ಹೇಳ್ಬೋದು ಈ ನಂದಿ ಬೆಟ್ಟನ. ನಂದಿ ಬೆಟ್ಟ ಅಂತ ಯಾಕೆ ಹೆಸರು ಬಂತು? ಇತಿಹಾಸನ ಕೆದಕ್ತಾ ಹೋಗೋಕೆ ಸಮಯ ಇಲ್ಲ ಈಗ. ಯಾಕಪ್ಪ ಅಂತಂದರೆ ಇಂಥ ಸೌಂದರ್ಯ, ಅದ್ಭುತವಾದಂಥ ಸೌಂದರ್ಯವನ್ನು ನೋಡೋದ್ರಲ್ಲೇ ನಮ್ಗೆ ಎರಡು ಕಣ್ಣು ಸಾಲದು. ನೋಡಿ, ಇಲ್ಲೊಂದು ಕಣ್ಣಿದೆ, ಅದರೊಳಗಡೆ ಪ್ರವಾಸಿಗರು ನೋಡ್ತಾ ಇದ್ದಾರೆ, ವೀಕ್ಷಣೆ ಮಾಡ್ತಿದ್ದಾರೆ. ಏನೂ ಕಾಣಿಸ್ತಿಲ್ಲ. ರಾಜ್ಯದ ಎಲ್ಲ ನಾನಾ ಭಾಗಗಳಿಂದ ಬಂದಿರೋ ಅಂಥದ್ದು ಪ್ರವಾಸಿಗರು. ತುಂಬ ಅದ್ಭುತವಾದಂಥ ಈ ಒಂದು ಸೌಂದರ್ಯ ತಾಣವನ್ನು ನೋಡ್ತಾ ಇದ್ದೀರಾ. ನೋಡಿ, ನಾವು ಎಷ್ಟು ಹೈಟಲ್ಲಿದ್ದೀವಿ ಇವಾಗ, ಏನೂ ಕಾಣಿಸ್ತಿಲ್ಲ. ಬಟ್ ಇನ್ನೂ 1 ಗಂಟೆ ಆದಮೇಲೆ ಸ್ವಲ್ಪ ಕ್ಲಿಯಾರಿಟಿ ಸಿಗ್ಬೋದೇನೋ ಅನುಮಾನ ಇದೆ. ಸೊ ಬನ್ನಿ ಹಾಗಾದರೆ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಹೋಗಿ ಈ ಒಂದು ಸೌಂದರ್ಯವನ್ನು ಅನುಭವಿಸೋವಂಥ ಪ್ರಯತ್ನ ಪಡೋಣ. ಸ್ವಲ್ಪ ಬೆಟ್ಟ ಹತ್ತಿ ಮೇಲಕ್ಕೆ ಬಂದರೆ ನಿಮಗೆ ಕಾಣಿಸ್ತದೆ ನಂದಿನಿ ಶಾಪ್ ಕಾಣಿಸ್ತದೆ. ಇಲ್ಲಿ ಕಾಫಿ, ಟೀ, ಹಾಲು ಏನು ಬೇಕಾದರೂ ಬಿಸಿ ಬಿಸಿಯಾಗಿ ಕುಡಿಬೋದು. ಯಾಕಂದರೆ ಈ ಚಳಿಗೆ ಖಂಡಿತ ಬರೋರೆಲ್ಲ ಇಲ್ಲಿ ಕಾಫಿನೋ ಟೀನೋ ಕುಡ್ದೇ ಹೋಗ್ತಾರೆ ಅಂತ ನಮ್ಮ ಭಾವನೆ. ಓಕೆ, ಹಾಗಾದರೆ ಇನ್ನೂ ಸ್ವಲ್ಪ ಮೇಲೆ ಹೋಗೋಣ, ಬನ್ನಿ. ಎಸ್ ವೀಕ್ಷಕರೇ, ಬಹುತೇಕ ನಂದಿ ಬೆಟ್ಟದ ತೆಪ್ಪಲಿನಲ್ಲಿ ಇವಾಗ ನಾವು ಬಂದಿರೋವಂಥದ್ದು. ಇಲ್ಲಿ ಏನೆಲ್ಲ ಇದೆ ಅಂತಂದರೆ ನೋಡಿ, ಯೋಗ ನಂದೀಶ್ವರ ದೇವಸ್ಥಾನ, ವೀರಾಂಜನೇಯ ದೇವಸ್ಥಾನ, ಸೌತ್ ವ್ಯೂ ಪಾಯಿಂಟ್ ಮತ್ತು ಸೂರ್ಯಾಸ್ತ ವೀಕ್ಷಿಸುವ ಸ್ಥಳ ಎಲ್ಲನೂ ಕೂಡ ಇಲ್ಲಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಒಂದು ಪೊಲೀಸ್ ಹೊರಟಾಣ ನಂದಿಗಿರಿ ಧಾಮ, ಇಲ್ಲೊಂದು ಪೊಲೀಸ್ ಸ್ಟೇಷನು ಇದೆ. ಅದೇ ರೀತಿ ನೋಡಿ, ಪೋಸ್ಟ್ ಆಫೀಸು ಕೂಡ ಬೆಟ್ಟದ ಮೇಲೆ ಇರುವಂಥದ್ದು. ನಂದಿ ಹಿಲ್ಸ್ ಶಾಖಾ ಅಂಚೆ ಕಚೇರಿ, ಅದ್ರ ಜೊತೆಗೆ ಒಂದು ಪೊಲೀಸ್ ಠಾಣೆನೂ ಕೂಡ ಇದ್ದಾರೆ. ಇಲ್ಲಿ ಯಾವಾಗಲೂ ಪೊಲೀಸ್ನವರು ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಯಾವಾಗಲೂ. ಯಾಕಪ್ಪ ಅಂತಂದರೆ ಪ್ರವಾಸಿಗರು ಬರೋವಂಥ ಜಾಗದಲ್ಲಿ ಸುರಕ್ಷಿತ ಅನ್ನೋದು ಬಹಳ ಮುಖ್ಯ ಅಲ್ವಾ. ಹಾಗಾಗಿ ಇಲ್ಲೊಂದು ಈ ಪೊಲೀಸ್ ಸ್ಟೇಷನ್ ಇರುವಂಥದ್ದು.
ಸಾಕಷ್ಟು ಜನಗಳಿಗೆ ಕುತೂಹಲ, ಇನ್ನು ಮುಂದೇನಿದೆಯೋ, ಯಾವ ಥರ ವ್ಯೂಸ್ನ ನಾವು ನೋಡ್ಬೋದು ಅನ್ನೋದೊಂದು ಕುತೂಹಲ ಇದೆ ನೋಡಿ. ಯಾರೂ ಕೂಡ ಒಂದು ನಿಮಿಷನೂ ಕೂಡ ರೆಸ್ಟ್ ಮಾಡ್ತಿಲ್ಲ. ಮುಂದೆ ಹೋಗ್ತಾ ಏನು ನೋಡ್ಬೋದು, ಮುಂದೆ ಹೋಗ್ತಾ ಏನು ನೋಡ್ಬೋದು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಓಡಾಡ್ತಿರೋ ಅಂಥದ್ದು ಈ ಒಂದು ಪ್ರಕೃತಿಯ ಸ್ವರ್ಗವನ್ನು ಖಂಡಿತ ನೋಡಲೇಬೇಕು. ಯಾರು ನಂದಿ ಗಿರಿಧಾಮಕ್ಕೆ ಬಂದಿಲ್ವೋ, ಅಂದರೆ ಪ್ರವಾಸಿಗರ ಸ್ವರ್ಗಕ್ಕೆ ಭೇಟಿ ನೀಡಿಲ್ವೋ, ದಯವಿಟ್ಟು ಒಂದು ಸಾರಿ ಭೇಟಿ ನೀಡಿ. ಸುಂದರವಾಗಿರೋ ಅಂಥದ್ದು. ಎಸ್ ವೀಕ್ಷಕರೇ, ಗ್ಯಾಲರಿಯಲ್ಲಿ ಬಂದು ಒಂದು ವ್ಯೂನ ವೀಕ್ಷಣೆ ಮಾಡೋಕ್ಕೆ ಒಂದು ಬ್ರಿಡ್ಜ್ ಟೈಪ್ ಮಾಡಿರೋವಂಥದ್ದು ನೋಡಿ. ಬಹಳಷ್ಟು ಪ್ರವಾಸಿಗರು ಇದ್ರ ಮೇಲೆ ನಡೆದಾಡಿಕೊಂಡು ವ್ಯೂನ ವೀಕ್ಷಣೆ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಮೋಡ ಕಾಣಿಸ್ತಾ ಇದೆ ನಮಗೆ. ಇನ್ನು ಎಷ್ಟೊತ್ತಿಗೆ ಸೂರ್ಯ ಉದಯ ಆಗ್ತಾನೆ ಅನ್ನೋದು ಕೂಡ ಎಲ್ಲರೂ ಕಾತುರದಿಂದ ಕಾಯ್ತಿರೋ ಅಂಥದ್ದು. ಬಹಳಷ್ಟು ವಿಶೇಷವಾಗಿರುವಂಥ ಜಾಗಕ್ಕೆ ನಾವು ಬಂದಿದ್ದೀವಿ. ನಿಮಗೂ ತೋರಿಸೋವಂಥ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದಿರೋವಂಥದ್ದು ನೀವು ನೋಡ್ಬೋದು. ಹೊರ ರಾಜ್ಯಗಳಲ್ಲಿ ಬಂದು ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸ್ತಿರೋದು. ಎಲ್ಲರ ಮುಖದಲ್ಲಿ ತುಂಬ ಕಳೆ ಇದೆ. ಯಾಕಂದರೆ ಈ ಒಂದು ಸೌಂದರ್ಯಕ್ಕೆ ಮನಸೋತ ವ್ಯಕ್ತಿಗಳೇ ಇಲ್ಲ ಅಂತ ಹೇಳ್ಬೋದು. ಈ ಒಂದು ನಂದಿ ಬೆಟ್ಟ ನೋಡಿ, ನಾವು ಬೆಟ್ಟದ ಮೇಲೆ ಅಂದರೆ ಕೆಳಗಡೆ ಇರೋವಂಥ ಪ್ರದೇಶ ನಮಗೇನು ಕಾಣಿಸ್ತಿಲ್ಲ. ಎಂಥ ಅದ್ಭುತವಾದ ಜಾಗದಲ್ಲಿ ನಾವಿದ್ದೀವಿ ಅಂತಂದರೆ ಎರಡು ಕಣ್ಣು ಸಾಲದು ಈ ಒಂದು ನಂದಿ ಬೆಟ್ಟವನ್ನು ನೋಡೋಕ್ಕೆ. ನೋಡಿ ವೀಕ್ಷಕರೇ, ಇದೇ ಸನ್ಸೆಟ್ ಪಾಯಿಂಟು. ಎಲ್ಲರೂ ಕೂಡ ಸೂರ್ಯ ಯಾವಾಗ ಉದಯಿಸ್ತಾನೆ ಅಂತ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೂರ್ಯ ಉದಯಿಸೋದನ್ನು ಕಾಯ್ತಾ ಇರೋವಂಥದ್ದು. ಬೆಟ್ಟದ ತಪ್ಪಲಿನಲ್ಲಿ ನಾವಿದ್ದೀವಿ ನೋಡಿ. ಇದೇ ನಂದಿ ಬೆಟ್ಟ, ಪ್ರವಾಸಿಗರ ಸ್ವರ್ಗ ಅಂತ ಅಂದರೆ ಇದೇ ನೋಡಿ. ಎಷ್ಟು ಜನ ಸೂರ್ಯ ಉದಯ ಆಗೋದಂದರೆ ಸನ್ಸೆಟ್ ಪಾಯಿಂಟು ವೀಕ್ಷಣೆ ಮಾಡಿಕೊಂಡು ಕೂತ್ಕೊಂಡಿರೋದು. ಇವತ್ತು ಬಹುತೇಕ ಸೂರ್ಯ ಬರ್ತಾನೋ ಇಲ್ವೋ ನಮಗೂ ಡೌಟು. ಯಾಕಂದರೆ ಟೈಮ್ ತುಂಬ ಆಯಿತು. ಇಷ್ಟೊತ್ತಿಗೆ ಕಾಣಿಸ್ಬೇಕಾಗಿತ್ತು ಸನ್ಸೆಟ್ಟು. ನಂದಿ ಬೆಟ್ಟದಲ್ಲಿ ತುದಿಯಲ್ಲಿರುವಂತಹ ಯೋಗ ನಂದೀಶ್ವರ ಸ್ವಾಮಿಯ ದೇವಸ್ಥಾನ ನೋಡಿ. ಖಂಡಿತ ನಂದಿ ಬೆಟ್ಟಕ್ಕೆ ಬಂದರೆ ಈ ಒಂದು ದೇವಸ್ಥಾನದ ವೀಕ್ಷಣೆಯನ್ನು ಮರಿಬೇಡಿ. ಹಾಂ ಸರ್, ನನಗೆ ಅನ್ನಿಸ್ತಿದೆ ಸರ್ ನಂದಿ ಹಿಲ್ಸ್ ಚೆನ್ನಾಗಿದೆ ಸರ್. ಎಕ್ಸೈಟ್ಮೆಂಟ್ ಮುಂಚೆ ಎಲ್ಲ ಬಂದಿದ್ರಾ ಸರ್? ಹೇಳಿ ಸರ್. ಕರ್ನಾಟಕದಲ್ಲಿ ಇಂಥ ಒಂದು ಬನ್ನಿ ಮೇಡಮ್ ಪ್ಲೀಸ್. ಮೇಡಮ್ ಫಸ್ಟ್ ಟೈಮ್ ಹೇಗೆ ಅನ್ನಿಸ್ತಿದೆ ಮೇಡಮ್? ಮತ್ತೆ ಕನ್ನಡಿಗರ ಸ್ವರ್ಗ ಅಂತಾನೆ ಕರೀತಾರೆ ಈ ಒಂದು ನಂದಿ ಬೆಟ್ಟದ ಗಿರಿಧಾಮಕ್ಕೆ. ನೀವು ಬಂದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಸೂಪರ್, ಏನು ಹೇಳಕ್ಕಿಲ್ಲ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀರಾ ಮೇಡಮ್ ಇಲ್ಲಿ ವಿಸಿಟ್ ಮಾಡಿ? ಮೇಬಿ ನನ್ಗೆ ಅನಿಸ್ತಾ ಇದೆ ನಾನೇ ಲಾಸ್ಟ್ ಟೈಮ್ ಬರ್ತಾ ಇರೋದು. ನಿಮ್ಮ ಸಂತೋಷ ಮಗದಲ್ಲೇ ಗೊತ್ತಾಗ್ತಿದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಎಂಜಾಯ್ ಮಾಡಿ. ಕನ್ನಡಿಗರ ಸ್ವರ್ಗ ನೋಡಿ, ನಂದಿ ಬೆಟ್ಟದ ಒಂದು ಸೌಂದರ್ಯ ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ನಂದಿ ಬೆಟ್ಟದ ಸೌಂದರ್ಯವನ್ನ ಕನ್ನಡಿಗರ ಸ್ವರ್ಗ ಅಂತಾನೆ ಹೇಳ್ಬೋದು. ಹಾಗೆ ಪ್ರವಾಸಿಗರಿಗೆ ಕೈ ಬೀಸುವಂತಹ ಪ್ರವಾಸಿ ಸ್ಥಳ ಅಂತಾನು ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ವಾತಾವರಣ. ಖಂಡಿತವಾಗ್ಲೂ ಯಾರು ಈ ಜಾಗಕ್ಕೆ ಬಂದಿಲ್ವೋ ಅವರೆಲ್ಲ ಬಂದು ಈ ಜಾಗವನ್ನ ವಿಸಿಟ್ ಮಾಡಿ. ಅದೇ ರೀತಿ ನಾನು ಬಹಳಷ್ಟು ಜನನ್ನ ಇಲ್ಲಿ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಯಾರು ಕೂಡ ಮಾತಾಡ್ತಿಲ್ಲ. ಯಾಕಪ್ಪ ಅಂತ ಅಂದ್ರೆ ಈ ಬಹುತೇಕರು ಬಂದಿರೋ ಅಂಥವ್ರು ಪ್ರೇಮಿಗಳು ಎಲ್ಲಿ ಅವ್ರ ತಂದೆ ತಾಯಿ ಹತ್ರ ಸಿಗಾಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಮಾತಾಡಿಸ್ತಾನೆ ಇಲ್ಲ. ಹಾಗಾಗಿ ಮಾತಾಡ್ತಿಲ್ಲ ಯಾರು ಇವತ್ತು. ಸರಿಯಾಗಿ ಸಮಯ 7 ಗಂಟೆ ಆಗಿದೆ ಸ್ನೇಹಿತರೆ.
7 ಗಂಟೆಗೂ ಕೂಡ ಇನ್ನೂ ಸೂರ್ಯ ಉದಯ ಆಗಿಲ್ಲ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಟ್ ಇವತ್ತು ಸೂರ್ಯ ಕಾಣೋದಿಲ್ಲ ಅನ್ಕೊತೀನಿ. ಯಾಕಂದರೆ ತುಂಬ ನೋಡಿ ಎಷ್ಟು ಫಾಗ್ ಇದೆ ಅಂತಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಇವಾಗ ನಾವು ಎಲ್ಲಿ ಬಂದಿದ್ದೀವಿ, ಹೆಂಗೆ ಹೋಗಬೇಕು ಅನ್ನೋದು ಕನ್ಫ್ಯೂಸಲ್ಲಿ ಇದ್ದೀವಿ. ಆದರೂ ಕೂಡ ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ನೀವೆಲ್ಲ ನೋಡ್ಬೋದು, ಈಗ ಸುತ್ತಲೂ ಕೂಡ ನೋಡ್ಬೋದು. ಇಂಥ ಒಂದು ಸೌಂದರ್ಯನ ಖಂಡಿತವಾಗಿ ಅನುಭವಿಸ್ಬೇಕು. ಯಾರೆಲ್ಲ ಈ ಒಂದು ಪ್ರಕೃತಿಯ ಗಿರಿಧಾಮ ನಂದಿ ಬೆಟ್ಟಕ್ಕೆ ಭೇಟಿ ನೀಡಿಲ್ವೋ ಅವರೆಲ್ಲ ಖಂಡಿತ ಭೇಟಿ ಕೊಡಿ. ಇದೊಂದು ಉತ್ತಮವಾಗಿರುವಂತಹ ಪ್ರವಾಸಿ ಸ್ಥಳ. ಇಂತಹ ಪರಿಸರವನ್ನು ನಾವು ಖಂಡಿತ ಸೃಷ್ಟಿ ಮಾಡೋಕ್ಕಾಗಲ್ಲ. ಆದರೆ ಈ ಪರಿಸರನ ಉಳಿಸ್ಕೊಂಡೋಗೋ ನಮ್ಮ ಮೇಲೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ. ಈ ಒಂದು ಸೌಂದರ್ಯನ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ, ಆದರೆ ಉಳಿಸ್ಕೊಂಡೋಗೋ ಒಂದು ಶಕ್ತಿ ನಮಗಿದೆ. ಆ ಉಳಿಸೋವಂಥ ಪ್ರಯತ್ನ ಪಡೋಣ. ಅದಕ್ಕೋಸ್ಕರ ದೊಡ್ಡವ್ರು ಹೇಳ್ತಾರೆ, ಕಟ್ಟಲೊಂದು ಹಸುರಿನ ನಾಡು, ಬಿಟ್ಟು ಬನ್ನಿ ಸ್ವಾರ್ಥದ ಕೋಡು, ಬಾರೋ ಹಸುರಿನ ಹರಿಕಾರ, ತೋರೋ ನಿನ್ನಯ ಸಹಕಾರ, ಬರಲಿ ಎಲ್ಲ ಜನರಿಗೆ ಪರಿಸರ ಪ್ರಜ್ಞೆ, ಬೇಕಿಲ್ಲ ಅದಕ್ಕೆ ಸರ್ಕಾರದ ಆಜ್ಞೆ ಅಂತ ಹೇಳ್ತಾರೆ. ಸೊ ಯಾವುದೇ ಟರ್ಮ್ ಆ್ಯಂಡ್ ಕಂಡೀಷನ್ ಇಲ್ಲ, ಇರುವಂಥ ಪರಿಸರನ ಕಾಪಾಡೋಣ. ಇದು ನಮ್ಮ ನಿಮ್ಮ ಆದ್ಯ ಕರ್ತವ್ಯ. ನೋಡಿ, ನಂದಿ ಬೆಟ್ಟದಲ್ಲಿ ಇರುವಂತಹ ಬೆಟ್ಟದ ತುದಿ ಮೇಲೆ ಒಂದು ನೆಹರು ನಿಲಯ ಅಂತ ಇದೆ. ನೀವು ನೋಡ್ತಿರ್ಬೋದು, ಬಹಳಷ್ಟು ಕನ್ನಡ ಸಿನಿಮಾದಲ್ಲೂ ಕೂಡ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಅದನ್ನು ನಿಮಗೆ ತೋರಿಸೋವಂಥ ಪ್ರಯತ್ನ. ನೀವು ನೋಡ್ತಿರೋವಂಥ ಬಂಗ್ಲೆ ಇದು ಮಾರ್ಕ್ ಕಬ್ಬನ್ ಅವರು ಬೇಸಿಗೆಯ ಅತಿಥಿ ಗೃಹವನ್ನಾಗಿ ಇದನ್ನು ಉಪಯೋಗಿಸ್ತಾ ಇದ್ರು. ತದನಂತರ ಇದನ್ನು ನೆಹರು ನಿಲಯ ಎಂದು ನಾಮಕರಣ ಮಾಡ್ತಾರೆ. ಈಗ ಪ್ರಸ್ತುತ ಸಂದರ್ಭದಲ್ಲಿ ಇದು ಅತಿಥಿ ಗೃಹವಾಗಿ ಮಾರ್ಪಟ್ಟಿದೆ. ಇದಕ್ಕೀಗಲೂ ಕೂಡ ನೆಹರು ನಿಲಯ ಅಂತ ಕರೀತಾರೆ. ನಂದಿ ಬೆಟ್ಟದ ತುತ್ತ ತುದಿಯಲ್ಲಿ ಒಂದು ಬಂಗ್ಲೆ ಇದೆ. ನೀವು ನಂದಿ ಬೆಟ್ಟಕ್ಕೆ ಭೇಟಿ ಕೊಟ್ಟರೆ ಖಂಡಿತ ಈ ಬಂಗ್ಲೆನ ನೋಡೋದನ್ನ ಮರಿಬೇಡಿ. ಇಂತಹ ದೊಡ್ಡ ಮಟ್ಟದ ಪ್ರದೇಶದಲ್ಲಿ ಇಲ್ಲೊಂದು ಕಲ್ಯಾಣಿಯನ್ನು ನಿರ್ಮಾಣ ಮಾಡಿರ್ತಾರೆ. ಇದನ್ನು ಅಮೃತ್ ಸರೋವರ ಅಂತ ಕರೀತಾರೆ. ಚೋಳರ ಆಳ್ವಿಕೆಯಲ್ಲಿ ಇದ್ದಾಗ ಈ ಒಂದು ಅಮೃತ್ ಸರೋವರವನ್ನು ನಿರ್ಮಾಣ ಮಾಡಿರುವಂಥದ್ದು. ಬಹಳಷ್ಟು ಐತಿಹಾಸಿಕ ಜಾಗ ಕೂಡ ಇಲ್ಲಿ ನಂದಿ ಬೆಟ್ಟದಲ್ಲಿ ನೋಡೋಕ್ಕೆ ಸಾಧ್ಯ. ಇದು ಟಿಪ್ಪು ಸುಲ್ತಾನ್ರವರು ಬೇಸಿಗೆ ಕಾಲದಲ್ಲಿ ನಂದಿ ಬೆಟ್ಟದಲ್ಲಿರುವಂತಹ ಈ ಒಂದು ಗೆಸ್ಟ್ ಹೌಸಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇದ್ರು. ಈ ಒಂದು ಮನೆ ನೋಡ್ಬೋದು ನೀವು, ಗೆಸ್ಟ್ ಹೌಸ್ ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ. ವಿಶ್ರಾಂತಿ ಗೃಹ. ಟಿಪ್ಪು ಸುಲ್ತಾನ್ ಅವರು ಬಂದು ವಿಶ್ರಾಂತಿಯನ್ನು ಪಡ್ಕೊಳ್ತಿದ್ದಂತಹ ಸ್ಥಳ. ಐತಿಹಾಸಿಕವಾಗಿರುವಂಥ ಈ ಜಾಗ ಈಗಲೂ ಕೂಡ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಇದು ನೋಡಬೇಕು ಅಂದರೆ ನೀವು ಭೇಟಿ ಕೊಡಬೇಕು ನಂದಿ ಬೆಟ್ಟಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಕರುನಾಡಿನ ಸ್ವರ್ಗ ನಂದಿ ಬೆಟ್ಟ, ನಂದಿ ಹಿಲ್ಸ್ ಅಂತ ಇದನ್ನು ಕರೀತಾರೆ. ಇಷ್ಟೆಲ್ಲ ಮಾಹಿತಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ಇನ್ನು ಮುಂದೆ ಬಹಳಷ್ಟು ಪ್ರವಾಸಿ ತಾಣಗಳು ನಿಮ್ಮ ಮುಂದೆ ತಗೊಂಬರುವಂಥ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.